ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. ಈ ಕಾರಣದಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಬಾಗಿನ ಅರ್ಪಣೆ ಮಾಡ್ತಾ ಇದ್ದಾರೆ. 11 ಗಂಟೆಗೆ ಅಭಿಜಿತ್ ಲಗ್ನದಲ್ಲಿ ಬಾಗಿನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ ಸಂಪೂರ್ಣವಾಗಿ. ಇವತ್ತು 11 ಗಂಟೆಗೆ ಜಲಾಶಯಕ್ಕೆ ಬಾಗಿನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಮೊದಲು ಕೆಆರ್ಎಸ್ನಲ್ಲಿ ಕಾವೇರಿಗೆ, ನಂತರ ಕಬಿನಿಯಲ್ಲಿ ಕಪಿಲೆಗೆ ಬಾಗಿನ ಸಮರ್ಪಣೆ ಮಾಡ್ತಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ, ಮೈಸೂರು ಜಿಲ್ಲೆ ಎಚ್.ಡಿ.ಕೋಟೆ ತಾಲೂಕಿನ ಕಬಿನಿ ಜಲಾಶಯ, ಎರಡೂ ಜಲಾಶಯಗಳಿಗೂ ಕೂಡ ಇವತ್ತು ಬಾಗಿನ ಅರ್ಪಣೆ ಮಾಡೋರಿದ್ದಾರೆ. ಕೆಆರ್ಎಸ್ನ ಗರಿಷ್ಠ ಮಟ್ಟವನ್ನು ನೋಡೋದಾದರೆ 124.8 ಅಡಿ. ಇವತ್ತಿನ ಮಟ್ಟ 124.8 ಅಡಿ ಇದೆ. ಗರಿಷ್ಠ ಸಾಂದ್ರತೆ 49.452 TMC. ಅಲ್ಲಿರುವಂಥ ಸಂಗ್ರಹಣಾ ಸಾಮರ್ಥ್ಯ ಅಂತೇನು ಕರಿತೀವಿ. ಇವತ್ತಿನ ಸಾಂದ್ರತೆ ಅಥವಾ ಇವತ್ತಿನ ಸಂಗ್ರಹ ಎಷ್ಟಿರಬೇಕು ಅಷ್ಟು ಫುಲ್ ಇದೆ. ಇನ್ನು ಒಳಹರಿವು 57,012 ಕ್ಯೂಸೆಕ್ ನೀರು ಪ್ರತಿನಿತ್ಯವೂ ಕೂಡ ಹರಿದು ಬರ್ತಾ ಇದೆ. ಹೊರಹರಿವು ಇವತ್ತಿನ ಹೊರಹರಿವಿನ ಪ್ರಮಾಣ 33,462 ಕ್ಯೂಸೆಕ್. ಸೊ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅತ್ಯುತ್ತಮವಾಗಿ ಮಳೆಯಾಗ್ತಾ ಇದೆ. ಮಡಿಕೇರಿ, ಈ ಭಾಗದಲ್ಲಿ ಹಾಸನ, ಎಲ್ಲ ಕಡೆಗಳಲ್ಲೂ ಕೂಡ ಉತ್ತಮವಾಗಿ ಮಳೆಯಾಗ್ತಿರುವ ಕಾರಣಕ್ಕಾಗಿ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಒಂದು ಸಮೃದ್ಧಿಯ ಸಂಕೇತ. ಕೆಆರ್ಎಸ್ ಭರ್ತಿಯಾದಾಗಲೆಲ್ಲ ಒಂದು ಸಮೃದ್ಧಿಯ ಸಂಕೇತ ಅದು. ಜೊತೆಗೆ ಭರ್ತಿಯಾದರೆ ಕರ್ನಾಟಕ ಮತ್ತು ತಮಿಳುನಾಡಿನ ನೀರಿನ ಸಮಸ್ಯೆಯೂ ಕೂಡ ಉಲ್ಬಣ ಆಗೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಕೆಆರ್ಎಸ್ ಜಲಾಶಯ ಭರ್ತಿಯಾಗಿದೆ. ರೈತರಲ್ಲಿ ಒಂದು ಖುಷಿ, ಒಂದು ರೀತಿ ಸಮೃದ್ಧಿಯ ವಾತಾವರಣ ಇದೆ. ಇವತ್ತು ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಯಾವೆಲ್ಲ ಸಿದ್ಧತೆಗಳು ಆಗಿದೆ ಅಂತ ಹೇಳಿ? ಹೌದು ದಶರಥ, ಕಳೆದ 2 ವರ್ಷಗಳ ನಂತರದಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿರ್ತಕ್ಕಂಥದ್ದು. ಈಗಾಗಲೇ ವಾಡಿಕೆಯಂತೆ ಇವತ್ತು ಕಾವೇರಿಗೆ ಬಾಗಿನ ಅರ್ಪಲಿಕ್ಕೆ ನಾಡದೊರೆ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಅವ್ರ ಜೊತೆಗೆ ಜಲಸಂಪನ್ಮೂಲ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆ ಇವತ್ತು ಬಾಗಿನವನ್ನ ಅರ್ಪಲಿಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಅಭಿಜಿತ್ ಲಗ್ನದಲ್ಲಿ ಸಲ್ಲುವಂತ ಒಂದು ಶುಭ ಲಗ್ನದಲ್ಲಿ ಈ ಒಂದು ಬಾಗಿನವನ್ನ ಅರ್ಪಿಸುವಂತದ್ದು. ಈಗಾಗಲೇ ಶ್ರೀರಂಗಪಟ್ಟಣದ ಜ್ಯೋತಿಷಿ ಆಗಿರುವಂತ ಭಾನುಪ್ರಕಾಶ್ ಶರ್ಮಾ ಅವರ ಮನೆಯಲ್ಲಿ ಬಾಗಿನಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಮೊರದಲ್ಲಿ ಬಾಗಿನವನ್ನ ಏನು ಕೊಡ್ಲಾಗತ್ತೆ, ಅದರಂತೆ ಒಂದು ರವಿಕೆ ಕಣ ಸೇರಿದಂತೆ ಅರಿಶಿಣ, ಕುಂಕುಮ, ಅಕ್ಷತೆ, ಈ ಎಲ್ಲಾ ಒಂದು ಬಳೆ ಸೇರಿದಂತೆ ಎಲ್ಲಾ ಪದಾರ್ಥಗಳನ್ನು ಕೂಡ ಮೊರದಲ್ಲಿ ತುಂಬಿ ಅದನ್ನ ಬಾಗಿನದ ರೂಪದಲ್ಲಿ ಕಾವೇರಿಗೆ ಅರ್ಪಣೆ ಮಾಡುವಂತದ್ದು. ಅದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ಈಗಾಗಲೇ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಎಲ್ಲಾ ರೀತಿಯ ತಯಾರಿ ಕೂಡ ಸಿದ್ಧತೆ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಮಂಡ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕೆಆರ್ಎಸ್ ನಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕೆಆರ್ಎಸ್ ನ ಏನು ಮೇಲ್ಭಾಗ ಏನಿದೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಕನ್ನಡ ಧ್ವಜಗಳನ್ನ ಕಟ್ಟಿ ಕನ್ನಡಮಯವಾಗಿ ಕನ್ನಂಬಾಡಿ ಕಟ್ಟೆಯನ್ನು ಕೂಡ ಅಲಂಕೃತಗೊಳಿಸಿರ್ತಕ್ಕಂಥದ್ದು. ಇನ್ನು ಮೊದಲಿಗೆ ಡ್ಯಾಮ್ ನ ವೀಕ್ಷಣೆ ಮಾಡಲಿರ್ತಕ್ಕಂಥ ಸಿಎಂ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ನಂತರದಲ್ಲಿ ಸಂಪ್ರದಾಯದಂತೆ ಬಾಗಿನವನ್ನ ಅರ್ಪಣೆ ಮಾಡುವಂಥದ್ದು. ಆ ಬಾಗಿನ ಅರ್ಪಣೆ ಮಾಡಿದ ನಂತರದಲ್ಲಿ ಕನ್ನಂಬಾಡಿ ಅಣೆಕಟ್ಟೆಯ ಕೆಳಭಾಗದಲ್ಲಿರ್ತಕ್ಕಂಥ ಕಾವೇರಿ ಮಾತೆಯ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಅದಾದ ನಂತರದಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣ ಕೂಡ ಮಾಡುವಂತದ್ದು. ಎಲ್ಲಾ ಕಾರ್ಯಕ್ರಮಗಳು ಮುಗಿದ ನಂತರದಲ್ಲಿ ಕಬಿನಿಗೆ ಹೋಗುವಂತ ಮುಖ್ಯಮಂತ್ರಿ ಮತ್ತೆ ಸಚಿವ ಸಂಪುಟ ಸಹೋದ್ಯೋಗಿಗಳು ಅಲ್ಲೂ ಕೂಡ ಕಪಿಲೆಗೆ ಬಾಗಿನ ಅರ್ಪಿಸುವಂತದ್ದು ಕೂಡ ನಡೆಯುವಂತದ್ದು. ದಶರಥ. ಎಸ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.
ಅಕ್ಕಿಯಿಂದ ಆ ರೋಡ್ ನಲ್ಲಿ ಹೋಗ್ಬಿಡ್ತಾರೆ ಆ ಕಡೆ ಮುಂದೆ ಬರ್ತಾರೆ ಅವರೇ ಕರ್ಕೊಂಡ್ಬರೋದು ಇಲ್ಲಿ ತನ ಪೂರ್ಣ ಕುಂಭದಿಂದ ಅವರೇ ಕರ್ಕೊಂಡು